ಹಲೋ ಹಾಯ್ ಇವರನ್ನು ವೆಲ್ಕಮ್ ಟು ಮೈ ಚಾನಲ್. ವಿಡಿಯೋದಲ್ಲಿ ಟೂ ನೋಟಿಫಿಕೇಶನ್ ಡಿಸ್ಕಸ್ ಮಾಡೋಣ. ಒಂದು SBI ಟೋಟಲ್ ವೇಕೆನ್ಸಿ ಬಂದು 1538 ವೇಕೆನ್ಸೀಸ್ ಮತ್ತು IOB ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಅಂತ ಅದರಲ್ಲಿ 250 ಲೋಕಲ್ ಬ್ಯಾಂಕ್ ಆಫೀಸರ್ ಕಾಲ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಎರಡು ನೋಟಿಫಿಕೇಶನ್ ಡಿಸ್ಕಸ್ ಮಾಡ್ತೀನಿ, ಒಂದೊಂದು ನೋಡಿ. ಫಸ್ಟ್ SBI ನೋಡೋಣ. SBI ರೀಸೆಂಟ್ ಆಗಿ ನೋಡಿ ಸ್ಪೆಷಲ್ ರಿಕ್ರೂಟ್ಮೆಂಟ್ ಡ್ರೈವ್ ಫಾರ್ SC ST OBC ಬ್ಯಾಕ್ಲಾಗ್ ವೇಕೆನ್ಸೀಸ್ ಕಾಲ್ ಆಗಿದೆ. ಅಪ್ಲಿಕೇಶನ್ ನೋಡಿ, ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದು 7th August 2026 ಮತ್ತು 27th August 2006. ಈ ಮಂತ್ ಆಗಸ್ಟ್ 27 August 2026 ನೋಡಿ. ಇಲ್ಲಿ ಟೋಟಲ್ ಬಂದು 1538 ವೇಕೆನ್ಸೀಸ್. 1538 ವೇಕೆನ್ಸೀಸ್ ಟೋಟಲ್ ಬಂದು 1000. ಅದರಲ್ಲಿ ಕರ್ನಾಟಕ ಬಂದು ನೋಡಿ, ಇಲ್ಲಿ ಕರ್ನಾಟಕ ಬೆಂಗಳೂರು ರೀಜನ್, ಕನ್ನಡ ಬಂದು ಟೋಟಲ್ 120 ವೇಕೆನ್ಸೀಸ್. ಅದರಲ್ಲಿ SC 85, ST ಬಂದು 35. ನೆಕ್ಸ್ಟ್ ನೋಡ್ಬೇಕಾದ್ರೆ ನೋಡಿ, ಇಲ್ಲಿ ಇದರಲ್ಲಿ ಸೆಕ್ಷನಲ್ ಕಟ್ ಆಫ್ ಇರೋದಿಲ್ಲ ನೋಡಿ. ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಬಂದು ಮಿನಿಮಮ್ 20 years, ಮ್ಯಾಕ್ಸಿಮಮ್ 80 years. ಮತ್ತು ಏಜ್ ರಿಲ್ಯಾಕ್ಸೇಷನ್ OBC 3 years, ST 5 years ಇರುತ್ತೆ. ಏಜ್ ರಿಲ್ಯಾಕ್ಸೇಷನ್ SC ST 5 years, OBC 3 years. ನೆಕ್ಸ್ಟ್ ಬಂದು ನೋಡಿ, ಇಲ್ಲಿ ನೆಕ್ಸ್ಟ್ ಬಂದು ನೋಡಿ ಪ್ರಿಲಿಮ್ಸ್ ಎಕ್ಸಾಮ್ ಬಂದು ಇಂಗ್ಲಿಷ್ ಲ್ಯಾಂಗ್ವೇಜ್ 30 marks 20 minutes, ನ್ಯೂಮೆರಿಕಲ್ ಅಬಿಲಿಟಿ 35 marks 20 minutes, ಮತ್ತು ರೀಸನಿಂಗ್ ಎಬಿಲಿಟಿ 35 marks, ಮ್ಯಾಕ್ಸಿಮಮ್ 35, ಮಿನಿಮಮ್ 20 minutes, 1 hour ಇರುತ್ತೆ ಟೋಟಲ್. ಮತ್ತೆ ಸೆಕ್ಷನಲ್ ಕಟ್ ಆಫ್ ಇರೋದಿಲ್ಲ ಇದರಲ್ಲಿ. ಹಾಗೆ ಮೈನ್ಸ್ ಅಲ್ಲಿ ನೋಡಿದ್ವಿ, ಮೈನ್ಸ್ ಸಿಲೆಬಸ್ ಟೋಟಲ್ ಬಂದು 200 marks ಇರುತ್ತೆ. 2 hours 40 minutes ಇರುತ್ತೆ. ಜನರಲ್ ಫೈನಾನ್ಷಿಯಲ್ ಅವೇರ್ನೆಸ್ ಬಂದು 50 marks, ಜನರಲ್ ಇಂಗ್ಲಿಷ್ 40 marks, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ 50 marks, ರೀಸನಿಂಗ್ ಆಪ್ಟಿಟ್ಯೂಡ್ 50 marks. ಟೋಟಲ್ 190 ಕ್ವಶನ್ಸ್, ಮ್ಯಾಕ್ಸಿಮಮ್ 200 marks ಇರುತ್ತೆ. ಮತ್ತೆ ಇದು ಲೋಕಲ್ ಲ್ಯಾಂಗ್ವೇಜ್ ಇರುತ್ತೆ. ಬೇರೆ ಅದರ್ ಸ್ಟೇಟ್ ಅವರು ಅಪ್ಲೈ ಮಾಡಿದ್ರೆ ಅವ್ರಿಗೆ ಲೋಕಲ್ ಲ್ಯಾಂಗ್ವೇಜ್. ಕೇಸ್ ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟ್ ಅವರನ್ನ ಅಪ್ಲೈ ಮಾಡಿದ್ರೆ ಅವ್ರಿಗೆ ಲೋಕಲ್ ಲ್ಯಾಂಗ್ವೇಜ್ ಟೆಸ್ಟ್ ಇರುತ್ತೆ. ಕನ್ನಡ ಕಂಪಲ್ಸರಿ ಬರಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ಸ್ಯಾಲ್ರಿ ಬಂದು ನೋಡಿ 24,015 ಇಂದ ಸ್ಟಾರ್ಟ್ ಆಗುತ್ತೆ. ಸ್ಯಾಲ್ರಿ ಬಂದು ಬೇಸಿಕ್ ಪೇ ಒಂದು ಸ್ಟಾರ್ಟಿಂಗ್ ಬಂದು 26,730 ವೇಕೆನ್ಸೀಸ್, 730 ಅಮೌಂಟ್. ಮತ್ತೆ ಇಲ್ಲಿ ಎಕ್ಸಾಮ್ ಫೀಸ್ ಬಂದು SC ST ಅವರಿಗೆ ನಿಲ್ಲು ಮತ್ತು OBC ಅವರಿಗೆ 750 rupees. ಯಾವ್ದು ರೀತಿ ಅಪ್ಲೈ ಮಾಡೋಕ್ಕೆಲ್ಲ ಗೈಡ್ಲೈನ್ಸ್ ಅಂತ ಕೊಟ್ಟಿದ್ದಾರೆ, ನೋಡ್ಕೋಬಹುದು. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ನೋಟಿಫಿಕೇಶನ್ ನೋಡ್ಬೇಕಾದ್ರೆ ನೋಡಿ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಅಂತ, ಇಂಡಿಯನ್ ಲೋಕಲ್ ಬ್ಯಾಂಕ್ ಆಫೀಸರ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಬಂದು ರಿಕ್ರೂಟ್ಮೆಂಟ್ ಬಂದು ನೋಡಿ. ಟೋಟಲ್ ಬಂದು ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ 8/8/2026 to 24/8/2026 ನೋಡಿ. ಇಲ್ಲಿ ಅಪ್ಲಿಕೇಶನ್ ಪೇಮೆಂಟ್ ಫೀಸು, ಇಂಟಿಮೇಷನ್ ಚಾರ್ಜ್ ನೋಡಿ 8/8/2026 ಆಗಸ್ಟ್ 24 ನಿಂದ 8/2026. ಓಪನಿಂಗ್ ಡೇಟು ಸೇಮ್, ಓಪನಿಂಗ್ ಡೇಟ್ ಕ್ಲೋಸಿಂಗ್ ಡೇಟು ಇದು. ಮತ್ತೆ ನೋಡಿ, ಇಲ್ಲಿ ವೇಕೆನ್ಸೀಸ್ ನೋಡೋಣ ಎಷ್ಟು ಅಂತ. ವೇಕೆನ್ಸೀಸ್ ಟೋಟಲ್ ಬಂದು 250 ವೇಕೆನ್ಸೀಸ್. ಅದರಲ್ಲಿ ಕರ್ನಾಟಕ ಬಂದು 50, ಅದರಲ್ಲಿ SC 8, ST 3 ವೇಕೆನ್ಸೀಸ್, OBC 13, EWS 4 ವೇಕೆನ್ಸೀಸ್, ಅನ್ರಿಸರ್ವ್ಡ್ ಬಂದು 19 ವೇಕೆನ್ಸೀಸ್. ಟೋಟಲ್ 250 ವೇಕೆನ್ಸೀಸ್. ಇದ್ರ ಬಂದು ಎಕ್ಸಾಮ್ ನೋಡ್ಬೇಕಾದ್ರೆ ನೋಡಿ, ಎಕ್ಸಾಮ್ ಕ್ವಾಲಿಫಿಕೇಶನ್ ನೋಡೋಣ. ಕ್ವಾಲಿಫಿಕೇಶನ್, ಎಲಿಜಿಬಿಲಿಟಿ ಕ್ರೈಟೀರಿಯಾ, ಸಿಟಿಜನ್ ಉಂಟು. ಕ್ವಾಲಿಫಿಕೇಶನ್ ನೋಡಿ, ಇಲ್ಲಿ ಕ್ವಾಲಿಫಿಕೇಶನ್ ಬಂದು ಮಿನಿಮಮ್ ಏಜ್ ಬಂದು ಮಿನಿಮಮ್ 20, ಮ್ಯಾಕ್ಸಿಮಮ್ 30 years, ಯಾವ್ದಾದ್ರು ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು. ಮತ್ತೆ ನೋಡಿ, ಇಲ್ಲಿ SC ST 5 years, OBC ಅದರ ಬಂದು 3 years, ಮತ್ತೆ PW ಕ್ಯಾಂಡಿಡೇಟ್ಸ್ 10 years, ಮತ್ತು ರಿಮೈನಿಂಗ್ ಪರ್ಸನ್ ಅಫೆಕ್ಟೆಡ್ ಬೈ 1984 ರೈಟ್ಸ್ ಅಂತ 5 years ಕೊಟ್ಟಿದ್ದಾರೆ. ಅಷ್ಟೇ, ಎಕ್ಸಾಮಿನೇಷನ್ 5 years ಇರುತ್ತೆ. ಮತ್ತೆ ರಿಸರ್ವೇಶನ್ ಮತ್ತು ನೋಡಿ,
ಇದು ನೋಡಿ ಸ್ಯಾಲ್ರಿ ಅಮೌಂಟ್ ಬಂದು ನೋಡಿ ಇಲ್ಲಿ ಸ್ಯಾಲ್ರಿ ಮಂತು ಅಸಿಸ್ಟೆಂಟ್ ಮ್ಯಾನೇಜರ್ ಸ್ಕೇಲ್ ಗ್ರೇಡ್ ಅಂತ ಇದು ಬಂದು 48,480 rupees ಬೇಸಿಕ್ ಪೇ ಮತ್ತೆ ನೋಡಿ ಇಲ್ಲಿ ಪ್ರೊಬೇಷನರಿ ಪೀರಿಯಡ್ 2 years ಇರುತ್ತೆ. ಆಕ್ಟಿವ್ ಸರ್ವಿಸ್ ಪ್ರೊಬೇಷನರಿ ಪೀರಿಯಡ್ 2 years. ಇದಕ್ಕೆ ನೀವು ಅಗ್ರಿಮೆಂಟ್ ಇರುತ್ತೆ, ಬಾಂಡ್ ಅಗ್ರಿಮೆಂಟ್ 2 lakh ಅಗ್ರಿಮೆಂಟ್ ಮಾಡ್ಕೊಳ್ಬೇಕು. 3 years ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಕಂಪಲ್ಸರಿ 3 years ಮಾಡಬೇಕು. ವಿತಿನ್ 3 years ಬಿಲೋ ರಿಸೈನ್ ಮಾಡಿದ್ರೆ ನೀವು 2 lakh ಪೇ ಮಾಡಬೇಕು ಬ್ಯಾಂಕ್ಗೆ. ಇದು ಅಗ್ರಿಮೆಂಟು. ಸೆಲೆಕ್ಷನ್ ಪ್ರೊಸೆಸ್ ನೋಡಿ ಇಲ್ಲಿ ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ, ಮತ್ತೆ LPT ಟೆಸ್ಟ್ ಇರುತ್ತೆ, ಮತ್ತೆ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ. ನೋಡಿ ಇಲ್ಲಿ ಟೋಟಲ್ 200 ಓನ್ಲಿ ಒನ್ ಸಿಂಗಲ್ ಎಕ್ಸಾಮ್ ಇರುತ್ತೆ. ಟೋಟಲ್ ಮ್ಯಾಕ್ಸಿಮಮ್ 200 ಮಾರ್ಕ್ಸ್ ಇರುತ್ತೆ. ಮತ್ತೆ ರೀಸನಿಂಗ್ ಒಂದು ಕಂಪ್ಯೂಟರ್ ಅಪ್ಡೇಟ್ 30 ಮಾರ್ಕ್ಸ್ ಒಂದು 60 ಮಾರ್ಕ್ಸ್ ಕೊಡ್ತಾರೆ. ಅದಕ್ಕೆ ಮ್ಯಾಕ್ಸಿಮಮ್ 60 ಮಾರ್ಕ್ಸ್ ಅಂದ್ರೆ 2 ಮಾರ್ಕ್ಸ್ ಒಂದು ಕ್ವಶನ್ಗೆ. ಜನರಲ್ ಎಕನಾಮಿ ಬ್ಯಾಂಕಿಂಗ್ ವರ್ಸ್ 40 ಅದರಲ್ಲಿ 40 ಮ್ಯಾಕ್ಸಿಮಮ್ ಮಾರ್ಕ್ಸ್. ಮತ್ತೆ ಡಾಟಾ ಅನಾಲಿಸಿಸ್ ಇಂಟರ್ಪ್ರಿಟೇಷನ್ 30 ಮಾರ್ಕ್ಸ್ ಮ್ಯಾಕ್ಸಿಮಮ್ 60 ಮಾರ್ಕ್ಸ್. ಇಂಗ್ಲಿಷ್ ನಾಲೆಜ್ 40 ಮಾರ್ಕ್ಸ್ ಟೋಟಲ್ 200. 3 hours 30 minutes. ನೋಡಲಿ ರೀಸನಿಂಗ್ ಅಪ್ಡೇಟ್ 60 minutes. ಜನರಲ್ ಬ್ಯಾಂಕಿಂಗ್ 30 minutes. ಡಾಟಾ ಅನಾಲಿಸಿಸ್ ಇಂಟರ್ಪ್ರಿಟೇಷನ್ 60 minutes. ಇಂಗ್ಲಿಷ್ 30 minutes ಇರುತ್ತೆ. ಟೋಟಲ್ 4 ಸೆಕ್ಷನ್ ಇರುತ್ತೆ. ನೆಗೆಟಿವ್ ಮಾರ್ಕ್ ಇರುತ್ತೆ. ಮತ್ತೆ ನೋಡಿ ಇಲ್ಲಿ ಸೆಕ್ಷನಲ್ ಕಟ್ ಆಫ್ ನೋಡಿದ್ರೆ ಇಲ್ಲಿ will be no sectional qualifying marks ಇರೋದಿಲ್ಲ. ಆನ್ಲೈನ್ ಎಕ್ಸಾಮಿನೇಷನ್ already minimum aggregate marks ಆನ್ಲೈನ್ ಎಕ್ಸಾಮ್ 40 reserved candidates and 35 unreserved. ಮತ್ತೆ ಪರ್ಸನಲ್ ನೋಡಿ ಇಲ್ಲಿ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಇದ್ಮೇಲೆ ಮತ್ತೆ ಪರ್ಸನಲ್ ಇಂಟರ್ವ್ಯೂ ಇರುತ್ತೆ. ಇಷ್ಟು ಫೈನಲ್ ಸೆಲೆಕ್ಷನ್ ಕಂಪ್ಲೀಟೆಡ್. ಗೊತ್ತಾಯ್ತಲ್ಲ ಯಾವ ತರ ಅಂತ ಇದು ಇವತ್ತು. ಮತ್ತೆ ನೋಡಿ ಇಲ್ಲಿ ಅಪ್ಲಿಕೇಶನ್ ಫೀಸ್ ಬಂದಾಗ ಅಪ್ಲಿಕೇಶನ್ ಫೀಸ್ SC ST PWD ಓನ್ಲಿ 175 rupees with GST and ಜನರಲ್ EWS and OBC ಬಂದು 850 rupees. ಇದು ಪೇಮೆಂಟ್ ಅಷ್ಟಾಗುತ್ತೆ. ಇದೆಲ್ಲ ಇದೆ. ಓಕೆ, ಇದೆಲ್ಲ ಏನು ಅಪ್ಲೈ ಮಾಡೋದಕ್ಕೆ ಪ್ರೊಸೀಜರ್ ಏನು ಅಂದ್ಕೊಂಡಿದ್ದಾರೆ ಎಲ್ಲ. ಎಕ್ಸಾಮಿನೇಷನ್ ಸೆಂಟರ್, ಪರ್ಸನಲ್ ಇಂಟರ್ವ್ಯೂ ಇರುತ್ತೆ ಅಂತ, ಮತ್ತು ಇಂಪಾರ್ಟೆಂಟ್ ಜನರಲ್ ಇನ್ಶೂರೆನ್ಸ್, ಫಿಟ್ನೆಸ್. ಓಕೆ, ಇಷ್ಟು. ಥ್ಯಾಂಕ್ ಯು ಫಾರ್ ಫ್ರೆಂಡ್ಸ್ ವಾಚಿಂಗ್. ಎಕ್ಸಾಮಿನೇಷನ್ ಸೆಂಟರ್ಸ್ ಇವು.